ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿರಿ, ಇದೇ ರೀತಿ ಸ್ವಾಮಿ ಮಹಾರಾಜರ ಸೇವೆಯನ್ನು ಪ್ರಸಾರ ಮಾಡಿರಿ. ಇವತ್ತು ಒಂದು ಸ್ವಂತ ಅನುಭವ ಅಂದರೆ ಸ್ವಾಮಿ ಸೇವೆದಾಗಿಂದ ವೆಂಕಟೇಶ ಸೂತ್ರದ ಅನುಭವ ಇವತ್ತು ನಾನು ನಿಮ್ಮ ಜೊತೆ ತೊಗೊಂಬಂದನು. ಈ ಅನುಭವ ಬೇರೆ ಯಾರಿಲ್ಲ, ನನ್ನ ಫ್ರೆಂಡ್ಸ್ ಒಬ್ಬರು ಶೇರ್ ಮಾಡ್ಕೊಂಡಾರೋ. ಅವ್ರಿಗಂದ್ರೆ ಯಾವ ರೀತಿ ಅಂದ್ರೆ ಒಂದು ರೀತಿ ಜಾಬ್ ಅಪಾರ್ಚುನಿಟಿ ಕೈಯಾಗ ಒಂದು ಜಾಬ್ ಇತ್ತಂದ್ರೆ ಅಲ್ಲಿ ಭಾಳ ಕಿರಿಕಿರಿ ಹಾಕೋದಿತ್ತು. ಹಾಗಾಗಿ ಅವ್ರು ಹೀಗೆ ಸಹಜ ಒಂದು ರೀತಿ ನಾವು ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಅವ್ರು ಈ ರೀತಿ ಜಾಬ್ ನನಗೆ ಪ್ರಾಬ್ಲಮ್ ಆಕತೈತಿ, ನಾ ಏನು ಮಾಡಲಿ, ಯಾವ ಸೇವೆ ಮಾಡಲಿ ಅಂದ್ರೆ ಅವ್ರಿಗೆ ಸ್ವಾಮಿ ಮಹಾರಾಜರ ಸೇವೆ ಬಗ್ಗೆ ಮೊದಲ ಗುರ್ತಿತ್ತು. ಅವರ ಕಾಲಭೈರವಾಷ್ಟಕ ಸೇವೆ ಮತ್ತು ಅನೇಕ ಸೇವೆಗಳು, ನಿತ್ಯ ಸೇವೆ ಇದೆಲ್ಲ ಮಾಡ್ತಾರೆ. ಮತ್ತು ವಿಷ್ಣು ಸಹಸ್ರನಾಮ ಇದನ್ನೆಲ್ಲ ಪಾರಾಯಣ ಮಾಡ್ತಾರೆ. ತಮ್ಗೆ ಹೆಂಗೆ ಟೈಮ್ ಸಿಗ್ತಿಲ್ಲ ಆ ರೀತಿ ಸೇವೆಯನ್ನು ಮಾಡ್ತಾರೆ. ಇದೇ ರೀತಿ ಸೇವೆಯನ್ನು ಕಂಟಿನ್ಯೂ ಆಗಿ ಅಂತ ಏನಿಲ್ಲ, ತಮ್ಗೆ ಯಾವ ರೀತಿ ಸೇವೆದ ಅಂದರೆ ಟೈಮ್ ಸಿಗ್ತಿಲ್ಲ ಅದೇ ರೀತಿ ಸೇವೆಯನ್ನು ಮಾಡ್ತಾರೆ. ಅವಾಗ ಅವ್ರಿಗೆ ಅಂದರೆ ಸ್ವಾಮಿ ಮಹಾರಾಜರ ವೆಂಕಟೇಶ ಸೂತ್ರದ ಅನೇಕ ಅನುಭವಗಳು ನಾನು ಕೂಡ ಕೇಳಿದೆನು. ನಾನು ಪ್ರತಿನಿತ್ಯ ಸಾಯಂಕಾಲ ಅಂದ್ರೆ ಆ ಸೇವೆ ಏನಿರ್ತೈತೆ ಅಂದ್ರೆ ಸಂಕಲ್ಪಯುಕ್ತ ಸೇವೆ ಮಾಡೋದೈತಂದ್ರೆ 3 ರಾತ್ರಿ 7 ದಿನ 21 ದಿನ ಈ ರೀತಿ ಅಂದ್ರೆ ಒಂದು ಮಂಡಲ ಅಂದ್ರೆ ವೆಂಕಟೇಶ ಸೂತ್ರನ 21 ಸಲ ಸೇವೆಯನ್ನು ಮಾಡೋದಿರ್ತೈತಿ. ಈ ಸೇವೆ ಬಗ್ಗೆ ನಾನು ಮುಂದಿನ ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ. ಇವತ್ತು ಅನುಭವ ಅಷ್ಟೇ ಹೇಳ್ತಾರೆ ನೋಡ್ರಿ. ಅವ್ರು 3 ದಿನ ಸೇವೆಯನ್ನು ಮಾಡಿದ್ರು. 3 ದಿನ ಸೇವೆ ಆದ ಕೂಡಲೇ ಅವ್ರಿಗೆ ಒಂದು ರೀತಿ ಮನಸ್ಸಿನಾಗ ಆಗ್ತಿಲ್ಲ ಒಂದು 2-3 ಸಲ ಫೋನ್ ಹಚ್ಚಿರಿ. ಇಲ್ಲ ಇನ್ನು ನನಗೆ ಯಾವುದೇ ರೀತಿ ಜಾಬ್ ಅಪಾರ್ಚುನಿಟಿ ಕೂಡ ಬರವಾಲು, ಏನಿಲ್ಲ ಈ ಸೇವೆ ಮಾಡಿದೇನು ಆಗ್ತಿದ್ದಿಲ್ಲ. ಅವಾಗ ಒಂದ ಮಾತು ಹೇಳಿ ಅಂದರೆ ನೀವು ಸೇವೆ ಮಾಡಿದಿ, ಇನ್ನು ಉಳ್ಕೆದ ಮಹಾರಾಜರು ಬಿಟ್ಬಿಡಿ. ಯಾಕಂದ್ರೆ ಸೇವೆ ಮಾಡಿದ ತಕ್ಷಣ ನಮ್ಮ ಕರ್ಮಗಳು ಯಾವ ರೀತಿ ಇರ್ತೈತಿ ಆ ರೀತಿ ನಮಗೆ ಫಲ ಸಿಗ್ತಿರ್ತೈತಿ. ಹಾಗಾಗಿ ನೋಡ್ರಿ, ನಮ್ಮ ಅದೃಷ್ಟದಾಗ ಇಲ್ಲಾಗಿದ್ದು ಕೂಡ ಸ್ವಾಮಿ ಮಹಾರಾಜರು ನಮ್ಗೆ ತಂದು ಕೊಡ್ತಾರೋ. ಹಾಗಾಗಿ ನೀ ಸಂಪೂರ್ಣ ಸ್ವಾಮಿ ಮಹಾರಾಜರ ಮ್ಯಾಗ ವಿಶ್ವಾಸ ಇಟ್ಟ ನಿನ್ನಕ್ಕಿದ್ದಂಥ ಕೆಲಸವನ್ನು ಮಾಡ್ಕೊತ ಹೋಗು. ಖಂಡಿತವಾಗಿ ನಿಂಗೆ ಕೆಲಸ ಸಿಗ್ತೈತಿ ಅನ್ನೋದ ಒಂದು ಎಲ್ಲೋ ಸ್ವಾಮಿ ಮಹಾರಾಜರ ಆ ಉತ್ತರವನ್ನು ಅವ್ರಿಗೆ ಹೇಳಿರ್ತಾರೆ ಅನಿಸಿರ್ತೈತಿ. ಯಾಕಂದ್ರೆ ನಾವು ಅಷ್ಟೇನ ದೊಡ್ಡ ಭಕ್ತಲ್ಲ, ಒಂದು ಸಣ್ಣ ಸ್ವಾಮಿ ಸೇವೆಯನ್ನು ಮಾಡ್ತಿರ್ತೇನೋ. ಆದರೂ ಕೆಲವೊಂದು ಸಲ ನನಗೆ ನನ್ನ ಫ್ರೆಂಡ್ಸಿಗಾಗಲಿ ನಮ್ಮ ಮನ್ಯಾಗಾಗಲಿ ಯಾರಿಗೆ ಒಂದೊಂದು ಸಲ ಸಹಜವಾಗಿ ಹೇಳಿದ ಕೂಡಲೇ ಅವ ಕೆಲಸ ಅಥವಾ ಸೇವೆ ಮಾಡಿದ ಕೂಡಲೇ ಅವ್ರಿಗೆ ಪ್ರಚಿತಿ ಬಂದಾಗ ಏನೋ ಒಂದು ರೀತಿ ಖುಷಿ ಅನಿಸ್ತೈತಿ. ಇಲ್ಲ, ನಾನು ಸ್ವಾಮಿ ಮಹಾರಾಜರಿಂದ ಇಷ್ಟೆಲ್ಲ ಒಳ್ಳೇದಾಕದೈತಿ ಅನ್ನೋದು ಒಂದು ಅವ್ರಿಗಿಂತ ಹೆಚ್ಚು ನನಗೆ ಖುಷಿ ಅನಿಸ್ತೈತಿ. ಅವರಿಗೆ ಒಂದು 40 ದಿನ ಅಂದರೆ ಒಂದು ತಿಂಗಳಾದ ಕೂಡಲೇ ಅವರಿಗೆ ಒಂದು ಜಾಬ್ ಅಪಾರ್ಚುನಿಟಿ ಬರ್ತೈತೆ. ಅದು ಹೆಂಗೆ ಅಂದರೆ ಈ ಜಾಬ್ ಮಾಡ್ಕೋತ ನೈಟ್ ಟೈಮ್ ಅಂದರೆ ಈ ಟೈಮ್ದು ಒಂದು ಬೆಳಗ್ಗೆ 9ರಿಂದ ಸಾಯಂಕಾಲ ಹಿಂಗೆ ಟೈಮ್ 5 ಗಂಟೆ 3 ಗಂಟೆ ತನಕ ಟೈಮಿಂಗ್ ಇತ್ತು. ಅವ್ರಿಗೆ 3 ಗಂಟೆ ಮುಂದೆ ಅವ್ರಿಗೆ ಜಾಬ್ ಬೇಕಾಗಿತ್ತು, ಅಂದರೆ ಪಾರ್ಟ್ ಟೈಮ್ ಜಾಬ್ ಬೇಕಾಗಿತ್ತು. ಅವ್ರು ಎಲ್ಲ ಕಡೆ ಕೇಳಿ ಎಲ್ಲ ಕಡೆ ಹುಡುಕತ್ತಿರು. ಆದರೂ ಅವ್ರಿಗೆ ಎಷ್ಟೇ ಪ್ರಯತ್ನ ಮಾಡಿದ್ರು ಆ ಜಾಬ್ ಸಿಗಲಾಗಿತ್ತು. ಆದರೆ ಈ ಒಂದು ಸೇವೆಯಿಂದ ವೆಂಕಟೇಶ ಸೂತ್ರದ 3 ದಿನದ ಸೇವೆಯಿಂದ ಅವರಿಗೆ ಆ ಪಾರ್ಟ್ ಟೈಮ್ ಜಾಬ್ ಏನಿರ್ತಿದ್ಲ ಆ ಜಾಬ್ ಸಿಗ್ತೈತಿ. ಅವ್ರು ಫೋನ್ ಮಾಡಿ ಹೇಳಿದಾಗ ಇಷ್ಟು ಖುಷಿ ಆಯ್ತಂದ್ರೆ, ಯಾಕಂದ್ರೆ ನಾವು ಶ್ರದ್ಧೆ ಭಕ್ತಿ ಪೂರ್ಣ ವಿಶ್ವಾಸದಿಂದ ಯಾವುದೇ ಒಂದು ಸೇವೆ ಮಾಡಲಿ, ಯಾವುದೇ ದೇವ್ರ ಸೇವೆ ಮಾಡಲಿ, ಅಲ್ಲಿ ಮೂರ್ನ ನಮ್ಗೆ ಬೇಕಾಗಿರೋದು ಆ ಸೇವೆ ಮ್ಯಾಗ ನಮ್ಗೆ ಆ ದೇವ್ರ ಮ್ಯಾಗ ಎಷ್ಟು ವಿಶ್ವಾಸ ಐತೆ ಅನ್ನೋದ ನೋಡ್ರಿ. ನಮ್ಮ ಪರೀಕ್ಷೆ ಕೂಡ ಅದೇ ಟೈಮ್ದಾಗ ಇರ್ತೈತಿ. ಕೆಟ್ಟ ಟೈಮ್ದಾಗ ಅನೇಕ ಪರೀಕ್ಷೆ ನಮ್ಮ ಜೊತೆ ಇದ್ದಂಥ ವ್ಯಕ್ತಿಗಳು ನಮ್ಗೆ ಅದು ಕೆಲವೊಂದು ಸಲ ನಮ್ಗೆ ಮನಸ್ಸಿಗೆ ಹತ್ತೋ ರೀತಿ ಮಾತಾಡ್ತಿರ್ತಾರೋ ಅಥವಾ ನಮ್ಮ ಪರಿಸ್ಥಿತಿಯನ್ನು ನೋಡಿ ನಗ್ತಿರ್ತಾರೆ. ಅವಾಗ ನಾವು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದ ಸ್ವಾಮಿ ಮಹಾರಾಜರ ಮೇಲೆ ಪೂರ್ಣ ವಿಶ್ವಾಸ ಇಟ್ಟ ಸೇವೆಯನ್ನು ಮಾಡ್ರಿ. ಅದ್ರ ಜೊತೆಗೆ ಅವರಿಗೆ ಈಗ 2 ಜಾಬನ್ನು ಮಾಡ್ಕೋದಾರು. ಇನ್ನೂ ಸಮಸ್ಯೆಗಳು ಇದಾವೆ, ಸಮಸ್ಯೆಗಳು ಏನು ಪೂರ್ಣ ಪರಿಹಾರ ಆಗಿತ್ತತೆ ಇಲ್ಲ. ಆದ್ರೆ ಮೊದಲಿನಕ್ಕಿಂತ ಈಗ ಪರಿಸ್ಥಿತಿ ಸುಧಾರಣೆ ಆಗೈತಿ. ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಇದೆ. ಯಾವುದೇ ಒಂದು ಕೆಲಸ ಮಾಡಿ ಬಂದಾಗ ಅಥವಾ ಯಾವುದೇ ಒಂದು ಕೆಲಸ ಮಾಡ್ಕೊಂಡು ಆ ಕೆಲಸದಿಂದ ನಮ್ಗೆ ಸಮಾಧಾನ ಅನ್ನೋದು ಸಿಗಬೇಕಾಗಿರ್ತೈತಿ. ನನ್ನ ಫ್ರೆಂಡಿಗೆ ಸಿಕ್ಕೈತಿ. ಅವ್ರ ಹೆಸರು ಹೇಳ್ಕೊಂತೂ ನಂಗೆ ಆಗೋಲ್ಲ, ಯಾಕಂದ್ರೆ ಇದು ಅವರು ಕೂಡ ಅನುಭವನ ಕೇಳ್ಬೋದು ಅಥವಾ ನಮ್ಮ ಪರಿಚಯದವ್ರು ಕೂಡ ಕೇಳ್ಬೋದು. ಹಾಗಾಗಿ ಅವ್ರ ಹೆಸರನ್ನು ಹೇಳಿಲ್ಲ. ಹಾಗಾಗಿ ಈ ಅನುಭವ ಏನೈತಿಲ್ಲ ಅವ್ರ ಜೀವನದಾಗ ಒಂದು ಸ್ವಾಮಿ ಮಹಾರಾಜರ ಪ್ರಚಿತಿ, ಅದ್ರ ಜೊತೆಗೆ ಅವರು ಔದುಂಬರದ ಪ್ರದಕ್ಷಿಣೆ ಕೂಡ ಹಾಕಿರ. ಯಾಕಂದ್ರೆ ಅವ್ರ ಪರಿಸ್ಥಿತಿ ಹೆಂಗಿತ್ತಂದ್ರೆ ಇನ್ನು ಪ್ರತಿಯೊಬ್ಬರ ಜೀವನದಾಗ ಇದಂಥ ಪರಿಸ್ಥಿತಿ ಬಂದಿರ್ತೈತಿ. ಅವರು ಯಾವುದು ಸೇವೆಯನ್ನು ನಾ ವಾಟ್ಸಪ್ ಮೆಸೇಜ್ ಮಾಡ್ತಾನಲ್ಲ ಅದನ್ನೆಲ್ಲ ನಾ ಮಾಡ್ತೇನೋ ಅನ್ನೋ ಒಂದು ಪರಿಸ್ಥಿತಿ ಅವ್ರದ್ದಿತ್ತು. ಆದರೆ ಅವ್ರು ಎಷ್ಟು ಶ್ರದ್ಧೆಯಿಂದ ಎಷ್ಟು ಭಕ್ತಿಯಿಂದ ಸೇವೆ ಮಾಡಿ ಎಲ್ಲ ಮಾಡ್ಕೋಬಾರ್ದು. ನಿನಗೆ ಯಾವ್ದಾಗ್ತಿತ್ತಲ್ಲ ಆ ಸೇವೆಯನ್ನು ಮಾಡ್ಕೊಂಡು ನೋಡ್ರಿ. ನಾವು ಕೆಲವೊಂದು ಸಲ ನಮ್ಮ ಪರಿಸ್ಥಿತಿ ಹಂಗಿರ್ತೈತಿ ಅಥವಾ ನಮ್ಮ ಏನೋ ಒಂದು ಅನಿವಾರ್ಯ ಪ್ರಸಂಗಗಳು ಹಂಗಿರ್ತಾವೆ. ಆ ಟೈಮ್ದಾಗ ನಾ ಈ ಸೇವೆ ಮಾಡಿದ್ರೆ ಚಲೋ ಆಗ್ತೈತಿ, ಆ ಸೇವೆ ಮಾಡಿದ್ರೆ ಚಲೋ ಆಗ್ತೈತಿ. ನಾವು ಮಾಡುವಂಥ ಪರಿಸ್ಥಿತಿಗೆ ಎಷ್ಟೇ ಕಠಿಣ ಸೇವೆ ಇರಲಿ ನಾವು ಮಾಡುವಂಥ ಪರಿಸ್ಥಿತಿಗೆ ಅಲ್ಲಿರ್ತೇವೆ. ಅವಾಗ ನೀವು ಜಸ್ಟ್ ಸ್ವಾಮಿ ಮಹಾರಾಜರ ನಾಮಸ್ಮರಣ ನಿಮ್ಗೆ ನೋಡ್ರಿ, ನಿಮ್ಮ ಕೆಲಸದ ಜೊತೆಗೆ ಸೇವೆಯನ್ನು ಮಾಡೋದೈತಿ. ಕೆಲಸ ಬಿಟ್ಟು ನಮಗೆ ಸೇವೆ ಮಾಡೋಂಗಿಲ್ಲ. ಅವರು ತಮ್ಮ ಕೆಲಸವನ್ನು ಮಾಡ್ಕೋತಾ ಆ ಸೇವೆಯನ್ನು ಮಾಡ್ರು. ಅದರಿಂದ ಒಳ್ಳೇದಾಗೈತಿ, ನಿಮಗೂ ಕೂಡ ಒಳ್ಳೇದಾಗಲಿ ಉದ್ದೇಶ ಇಷ್ಟ. ಪ್ರತಿಯೊಬ್ಬರು ಕೂಡ ಸ್ವಾಮಿ ಸೇವೆಯನ್ನು ಮಾಡ್ರಿ. ಸ್ವಾಮಿ ಸೇವೆದಾಗ ಬಂದ ಕೂಡಲೇ
ಪ್ರಾರಂಭದಾಗ ಅನೇಕ ಅಡಚಣೆಗಳು ಬರ್ತಾವೆ, ಅನೇಕ ಸಮಸ್ಯೆಗಳು ಬರ್ತಾವೆ. ಅದನ್ನೆಲ್ಲ ನಾವು ಮೀರಿ ನಿಂತಾಗ ಸ್ವಾಮಿ ಪ್ರಚಿತಿಗಳು ನಮಗೆ ಬರ್ತಿರ್ತಾವೆ. ಹಾಗಾಗಿ ಯಾವುದೇ ಒಂದು ಸೇವೆಯನ್ನು ಮಾಡಿ ಕೂಡಲೇ ಆ ಸೇವೆಯನ್ನು ಮಾಡಿ ಸ್ವಾಮಿ ಮಹಾರಾಜರು ಸಮರ್ಪಣೆ ಮಾಡಿರಿ. ಮುಂದಿಂದ ಏನೈತಿ ನಿಮ್ಮ ಕರ್ತವ್ಯ, ನೀವು ನಿಮ್ಮ ಕೆಲಸವನ್ನು ಮಾಡಿರಿ. ಸ್ವಾಮಿ ಮಹಾರಾಜರು ಏನು ಕೊಡೋದೈತಿಲ್ಲ ಅದನ್ನು ನಮ್ಗೆ ನೀಡೇ ನೀಡ್ತಾರೋ. ಹಾಗಾಗಿ ಈ ಅನುಭವ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ಕೊಂಡ್ರು. ನಾನು ಕೂಡ ಪ್ರತಿನಿತ್ಯ ಸ್ವಾಮಿ ವೆಂಕಟೇಶ ಸ್ತೋತ್ರ, ಯಾವಾಗ ನಾವು ಸಾಯಂಕಾಲ ದೀಪಾರಾಧನೆ ಮಾಡ್ತೀವಲ್ಲ ಅವಾಗ ನಾ ವೆಂಕಟೇಶ ಸ್ತೋತ್ರ, ಕಾಲಭೈರವ ಅಷ್ಟಕವನ್ನು ಹೇಳ್ತಿರ್ತೇನೆ. ಒಂದು 5 ನಿಮಿಷದ ಕೆಲಸ